ಸರ್ಕಾರದ ಮಧ್ಯೆ ನಡೀತಾ ಇದೆ ಪ್ರಾಸಿಕ್ಯೂಷನ್ ವಾರ್. ರಾಜ್ಯಪಾಲರಿಗೆ ಮನವಿಯನ್ನ ಕಾಂಗ್ರೆಸ್ ನಿಯೋಗ ಸಲ್ಲಿಸಿದೆ. ದಳಕಮಲ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒತ್ತಾಯವನ್ನ ಮಾಡಿದೆ. 4 ಪ್ರಕರಣಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಕಾಂಗ್ರೆಸ್ ನಿಯೋಗ ರಾಜ್ಯಪಾಲರಿಗೆ ಮಾಡ್ತಿದ್ದು, ನಿರಾಣಿ, ಜೊಲ್ಲೆ, ಎಚ್ಡಿಕೆ ರೆಡ್ಡಿ ವಿರುದ್ಧ ದೂರಿದೆ, ಪರಿಗಣಿಸಿ ಅಂತ 4 ಪ್ರಕರಣಗಳ ಅರ್ಜಿ ಇತ್ಯರ್ಥಕ್ಕೆ ಕಾಂಗ್ರೆಸ್ ಆಗ್ರಹವನ್ನ ಮಾಡ್ತಾ ಇದೆ. ಜನಾರ್ದನ್ ರೆಡ್ಡಿ ಕೇಸ್ ಇರಬಹುದು, ಎಚ್ಡಿಕೆ, ಜೊಲ್ಲೆ, ನಿರಾಣಿ ಇವರ ಕೇಸ್ಗಳನ್ನ ತಗೊಳ್ಳಿ, ಪ್ರಾಸಿಕ್ಯೂಷನ್ಗೆ ಕೊಡಿ, ಅದನ್ನ ಕ್ಲಿಯರ್ ಮಾಡಿ, ಇತ್ಯರ್ಥ ಮಾಡಿ ಅಂತ ಹೇಳಿ ಕಾಂಗ್ರೆಸ್ನ ನಿಯೋಗ ಕೇಳ್ತಾ ಇದೆ. ದಳ ಕಮಲ ನಾಯಕರ ವಿರುದ್ಧ ನಿಯೋಗ ಇದೀಗ ಒತ್ತಾಯವನ್ನ ಮಾಡ್ತಾ ಇರೋದು. ರಾಜ್ಯಪಾಲರಿಗೆ ಮಗದೊಮ್ಮೆ ಮನವಿಯನ್ನ ಸಲ್ಲಿಸ್ತಾ ಇದೆ. ದಳ ಕಮಲ ನಾಯಕರ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ನೋಡ್ತಿದ್ರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ರಾಜ್ಯಪಾಲರಿಗೊಂದು ಲೆಟರ್ ನ ಕೂಡ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರ ವಿಚಾರಗಳು ಇನ್ನೂ ಕೂಡ ಬಾಕಿ ಇದೆ. ನೀವ್ಯಾಕೆ ಅದ್ರ ಬಗ್ಗೆ ಇನ್ನು ಮಾತನಾಡ್ತಾ ಇಲ್ಲ? ನೀವ್ಯಾಕೆ ಅದನ್ನ ಪ್ರಾಸಿಕ್ಯೂಷನ್ಗೆ ಇನ್ನೂ ಕೊಟ್ಟಿಲ್ಲ? ಕೊಡ್ಬೇಕಲ್ವಾ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇರೋದು. ದಳ ಕಮಲ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒತ್ತಾಯವನ್ನ ಕೊಡ್ತಿದ್ದಾರೆ. ಆ 4 ಪ್ರಕರಣಗಳನ್ನ ಕೂಡಲೇ ಕೈಗೆತ್ತಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅವರ ವಿರುದ್ಧ ಇರುವ ದೂರನ್ನ ಪರಿಗಣಿಸಿ, ಕೇವಲ ಬಿಜೆಪಿ ಅಣತಿಯಂತೆ ಕೆಲಸ ಮಾಡಬೇಡಿ, 4 ಪ್ರಕರಣಗಳ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ದೂರನ್ನ ಕೊಟ್ಟಿರುವುದು. 4 ಪ್ರಕರಣಗಳ ಅರ್ಜಿ ಇತ್ಯರ್ಥಕ್ಕೆ ಕಾಂಗ್ರೆಸ್ ಈಗ ಆಗ್ರಹವನ್ನ ಮಾಡ್ತಾ ಇದೆ. ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ವಿರುದ್ಧ ನಡೀತಾ ಇರೋ ಮೂಡ ಹಗರಣದ ವಾರ್ ಜೊತೆಗೆ ಪ್ರಾಸಿಕ್ಯೂಷನ್ ವಾರ್, ಅದರಲ್ಲಿ ಬಿಜೆಪಿ ನಾಯಕರು ಮಧ್ಯಪ್ರವೇಶ, ಅವರ ಒತ್ತಡ, ಸೊ ಅವರ ಕೇಸ್ಗಳನ್ನು ಯಾಕೆ ಬಿಡ್ತೀರಾ ಅಂತ ಹೇಳಿ ಈಗ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಖಂಡಿಸಿ ರಾಜಭವನ ಚಲೋ ಕೂಡ ಇವತ್ತು ಕಾಂಗ್ರೆಸ್ನ ನಿಯೋಗ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ಪರ ಕೈಕಲಿಗಳು ಇವತ್ತು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದು ಮಗದೊಮ್ಮೆ ರಾಜಭವನ ಚಲೋ ಮಾಡಿದ್ದಾರೆ. ಒಂದು ಕಡೆ ಪ್ರಾಸಿಕ್ಯೂಷನ್ ವಿರುದ್ಧ ಕಾನೂನು ಹೋರಾಟ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಇವತ್ತೊಂದು ರೀತಿ ಬಿಗ್ ಡೇ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೆಳಗ್ಗೆ 10:30ಯಿಂದ ಆರಂಭವಾಗಿರೋದು ಇನ್ನು ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೈಕಲಿಗಳು ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಜೆಡಿಎಸ್ಗೆ ಪಕ್ಷಪಾತಿ ರಾಜ್ಯಪಾಲರಿಗೆ, ಸರ್ಕಾರ ಅಸ್ಥಿರಗೊಳಿಸಲು ಯತ್ನಿಸುತ್ತಿರುವ ರಾಜ್ಯಪಾಲರಿಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ ಇಲ್ಲ